ಶಿಕ್ಷಕರೇ, ಸರ್ಕಾರದಿಂದ ಓದು ಕರ್ನಾಟಕ ಕಾರ್ಯಕ್ರಮ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನೋ ಒಂದು ನಡಾವಳಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಆಯ್ದ ನಿಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಸದರಿ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳ 42,946 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ 60 ದಿನಗಳ ಚಟುವಟಿಕೆ ಆಗಿರುತ್ತದೆ. ಇದರಲ್ಲಿ 30 ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಯೊಂದು ಕಿಟ್ ಏನು ಕೊಟ್ಟಿದ್ದಾರೆ, ಈ ಒಂದು ಬ್ಯಾಗ್ನಲ್ಲಿ ಪುಸ್ತಕ ಏನು ಕೊಟ್ಟಿದ್ದಾರೆ, ಇವು ಬೋಧನಾ ಕಲಿಕಾ ಸಾಮಗ್ರಿಗಳು 30 ವಿದ್ಯಾರ್ಥಿಗಳಿಗೆ ಬಳಸ್ಬೋದಾಗಿದೆ. 2 ಕಿಟ್ ಕೊಟ್ಟಿದ್ದಾರೆ, ಒಂದು ರೆಗ್ಯುಲರ್ ಕಿಟ್ಟು, ಒಂದು ಮಿನಿ ಕಿಟ್ಟು. ಕಡಿಮೆ ಮಕ್ಕಳ ಸಂಖ್ಯೆ ಇರತಕ್ಕಂಥ ಜಾಗದಲ್ಲಿ ಮಿನಿ ಕಿಟ್ಟು, ಹೆಚ್ಚು ಮಕ್ಕಳು ಇರತಕ್ಕಂಥ 30ರಿಂದ 40 ಇರತಕ್ಕಂಥ ವಿದ್ಯಾರ್ಥಿಗಳು ಇರ್ತಕ್ಕಂಥ ಜಾಗದಲ್ಲಿ ರೆಗ್ಯುಲರ್ ಕಿಟ್ ಅಂದರೆ ದೊಡ್ಡ ಕಿಟ್ಟನ್ನು ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿ ಮಕ್ಕಳು ಇರ್ತಕ್ಕಂಥ ಜಾಗದಲ್ಲಿ 2, 3 ಕಿಟ್ಟು ಕೊಟ್ಟಿದ್ದಾರೆ. ಈಗ ಇದನ್ನು ಹೇಗೆ ಬಳಸಬೇಕು? 30 ವಿದ್ಯಾರ್ಥಿಗಳಿಗೆ ಬಳಸ್ಬೋದು. ಇದು 60 ದಿನಗಳ ಚಟುವಟಿಕೆ ಆಗಿದೆ. ಇದು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಿಗೆ ಮೊದಲಿಗೆ ಅಂದರೆ CRPಗಳಿಗೆ 5 ದಿನಗಳ ತರಬೇತಿ ನೀಡಲಾಗುತ್ತೆ. ಅದಾದ ನಂತರ ಅವರು ಒಂದು ಶಾಲೆಯಲ್ಲಿ CRPಗಳು ಒಂದು ಶಾಲೆಯಲ್ಲಿ ತಮ್ಮ ಕ್ಲಸ್ಟರ್ನ ಒಂದು ಶಾಲೆಯಲ್ಲಿ 20 ದಿನಗಳ ಅಭ್ಯಾಸ ತರಗತಿಗಳನ್ನು ನಡೆಸಬೇಕು. ಅವರು ಅಂದರೆ ಟ್ರಯಲ್ ಮಾಡಬೇಕು. ಆಗ ಆ ಕ್ಲಸ್ಟರ್ಗಳಲ್ಲಿನ ಶಿಕ್ಷಕರಿಗೆ 5 ದಿನಗಳ ತರಬೇತಿ ನೀಡ್ತಾರೆ. ಆ 20 ದಿನಗಳ ಅಭ್ಯಾಸ ತರಬೇತಿ ಆದಮೇಲೆ 5 ದಿನಗಳ ತರಬೇತಿ CRP ಅವರು ಶಿಕ್ಷಕರಿಗೆ ನೀಡ್ತಾರೆ. ಆ ತರಬೇತಿ ನೀಡಿದ್ದಾದಮೇಲೆ 60 ದಿನಗಳ ಕಾಲ ಶಿಕ್ಷಕರು ಶಾಲಾ ಅವಧಿಯಲ್ಲಿಯೇ ಅಂದರೆ ಬೇರೆ ಟೈಮಲ್ಲ, ಶಾಲಾ ಅವಧಿಯಲ್ಲಿಯೇ ಪ್ರಥಮ ಭಾಷೆ ಕನ್ನಡ ಆಗ್ಬೋದು, ಉರ್ದು ಆಗ್ಬೋದು, ಉರ್ದು ಮಾಧ್ಯಮದ ಶಾಲೆಗಳಲ್ಲಿ ಉರ್ದು, ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಕನ್ನಡ, ಮರಾಠಿ ಮಾಧ್ಯಮದ ಶಾಲೆಗಳಲ್ಲಿ ಮರಾಠಿ ಪ್ರಥಮ ಭಾಷೆ ಮತ್ತು ಗಣಿತ ವಿಷಯಗಳಿಗೆ ತಲಾ 1 ಗಂಟೆ ಅವಧಿಯನ್ನು ಬಳಸಿಕೊಂಡು ಚಟುವಟಿಕೆ ಆಧಾರಿತ ಬೋಧನೆಯನ್ನು ನಡೆಸಲಾಗುವುದು. ಇಷ್ಟು ಕೆಲಸವನ್ನು ಮಾಡಬೇಕು. 60 ದಿನಗಳ ಕಾಲ ಮಾಡಬೇಕು. ಒಂದೊಂದು ಗಂಟೆ ಪ್ರಥಮ ಭಾಷೆ 1 ಗಂಟೆ, ಗಣಿತಕ್ಕೆ 1 ಗಂಟೆ ಬಳಸ್ಕೊಂಡು ನಾವು ಮಾಡಬೇಕಾಗುತ್ತೆ. ಈಗ ಈ ಓದು ಕರ್ನಾಟಕ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು CRPಗಳ ಜವಾಬ್ದಾರಿ ಏನು? ಇದು ಇಲ್ಲಿ ಓದು ಕರ್ನಾಟಕ ಅವರು CRPಗಳು 5 ದಿನಗಳ ತರಬೇತಿಯನ್ನು ಅವರು ಪಡಿತಾರೆ. ಅವರು ಡಯಟ್ನಿಂದ ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸಿಂದ ಪಡಿತಾರೆ. ಪಡೆದಾದಮೇಲೆ ಅವರು ತಮ್ಮ ಕ್ಲಸ್ಟರ್ನ ಯಾವುದಾದ್ರೂ ಒಂದು ಶಾಲೆಯಲ್ಲಿ 20 ದಿನಗಳ ಅಭ್ಯಾಸ ತರಗತಿಗಳನ್ನು ನಡೆಸ್ತಾರೆ. ನಡೆಸಿದ್ದಾದಮೇಲೆ ನಂತರ ಅವ್ರು ಏನು ಮಾಡಬೇಕು? ಕ್ಲಸ್ಟರ್ಗಳಲ್ಲಿರ್ತಕ್ಕಂಥ ಶಿಕ್ಷಕರಿಗೆ 4 ಮತ್ತು 5ನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಓದು ಕರ್ನಾಟಕ ಅನುಷ್ಠಾನಗೊಳಿಸ್ತಕ್ಕಂಥ ಶಿಕ್ಷಕರಿಗೆ 5 ದಿನಗಳ ತರಬೇತಿಯನ್ನು ನೀಡ್ತಾರೆ. ಇದಾದ ನಂತರ ಎಲ್ಲ ಶಾಲಾ ಶಿಕ್ಷಕರಿಗೆ ಅಂದರೆ ತಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಶಾಲಾ ಶಿಕ್ಷಕರಿಗೆ ಸೂಕ್ತ ಬೆಂಬಲ, ಮಾರ್ಗದರ್ಶನ ಹಾಗೂ ಉಸ್ತುವಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸ್ತಾರೆ. ಇವುಗಳ ಜೊತೆಗೆ ಸದರಿ ಕಾರ್ಯಕ್ರಮ ಎಲ್ಲ ಶಾಲೆಗಳಲ್ಲಿ ಅಂದರೆ ತಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳಲ್ಲಿ ಯಶಸ್ವಿಯಾಗಿ ನಡೀತಿದೆಯೋ ಇಲ್ಲೋ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಬೇಕು. ಅದಾದ ನಂತರ ಎಲ್ಲ ಶಿಕ್ಷಕರು ತಮ್ಮ ಕ್ಲಸ್ಟರ್ಗಳಲ್ಲಿ ಬೋಧನಾ ತರಗತಿಗಳ ಮಾಹಿತಿಯನ್ನು ಸ್ಯಾಟ್ಸ್ನಲ್ಲಿ ದಾಖಲಿಸ್ತದರ ಇಲ್ವೋ ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು. ಆಮೇಲೆ ಶಿಕ್ಷಕರೊಡನೆ ಸಂವಾದಿಸಿ ಅವಕಾಶವಿದ್ದಲ್ಲಿ ಶಿಕ್ಷಕರಿಗೆ ಸೂಕ್ತ ಮಾಹಿತಿ ಮತ್ತು ಅಗತ್ಯವಿದ್ದಲ್ಲಿ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವುದು. ಇಷ್ಟು CRPಯವರ ಜವಾಬ್ದಾರಿಯಾಗಿರುತ್ತದೆ. ಈ ಓದು ಕರ್ನಾಟಕ ಕಾರ್ಯಕ್ರಮ ಕರ್ನಾಟಕದ ಎಲ್ಲ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅನುಷ್ಠಾನಗೊಳ್ತಾ ಇದೆ. ಇದು ಅಲ್ಲೇ 2024-25ರಲ್ಲೇ ಇದು ಅನುಮೋದನೆ ಆಗಿತ್ತು. ಆದರೆ 25-26ಕ್ಕೆ ಇದು ಅನುಷ್ಠಾನ ಆಗ್ತಿದೆ. ಈಗ ಅನುದಾನ ಕೂಡ ಬಂದಿದೆ. ಸುಮಾರು 15 ಕೋಟಿ ರೂಪಾಯಿ ಅನುದಾನ ಇದಕ್ಕೆ ಬಿಡುಗಡೆಯಾಗಿದ್ದು ಈಗಾಗಲೇ ಎಲ್ಲ ಶಾಲೆಗಳಿಗೆ ಕಿಟ್ಗಳನ್ನು ವಿತರಿಸಲಾಗಿದೆ. ಶಿಕ್ಷಕರೇ, ಇಲ್ಲಿ ಅದೇ ನಡವಳಿಯಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಜವಾಬ್ದಾರಿಗಳು ಈ ಓದು ಕರ್ನಾಟಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಜವಾಬ್ದಾರಿಗಳೇನು ಅನ್ನೋದನ್ನು 4 ಒಂದು ಪಾಯಿಂಟ್ಗಳಲ್ಲಿ ಕೊಟ್ಟಿದ್ದಾರೆ. ಇದು ಪೋಷಕರಿಗೆ ಇದನ್ನು ತಿಳಿಸ್ಬೇಕು. ಈ ಓದು ಕರ್ನಾಟಕ ಕಾರ್ಯಕ್ರಮದ ವಿನ್ಯಾಸ ಪ್ರಾಮುಖ್ಯತೆಯ ಅರಿವನ್ನು ಅವರಿಗೆ ಮೂಡಿಸ್ಬೇಕು. ಮತ್ತು ಅವರ ಮಗುವನ್ನು ಏಕೆ ಈ ಕಾರ್ಯಕ್ರಮಕ್ಕೆ ಒಳಪಡಿಸಿದೆ ಅಂದರೆ ಅವ್ರಿಗೆ ಚೆನ್ನಾಗಿ ಓದಕ್ಕೆ ಬರಲಿ. ಓದು ಕರ್ನಾಟಕ ಅಂದರೆ ಜಾಸ್ತಿ ಓದೋದು ಬರೆಯೋದು ಇರುತ್ತೆ. ಅವ್ರಿಗೆ ಹೆಚ್ಚಾಗಿ ಓದೋದು ಬರಲಿ ಅಂತಂದೇಳಿ ಈ ಒಂದು ಕಾರ್ಯಕ್ರಮವನ್ನು ಭಾಳ
ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಮಗುವಿನಲ್ಲಿ ಓದುವ ಕಲಿಯು ಜಾಸ್ತಿ ವೃದ್ಧಿಸುತ್ತೆ ಅಂತ ಹೇಳ್ಬೋದು. ಈ ಮಗುವಿನ ಕಲಿಕಾ ಮಟ್ಟವನ್ನು ಸುಧಾರಿಸ್ಬೋದು ಅಂತಂದೇಳಿ ನಮ್ರತೆಯಿಂದ ಪೋಷಕರಿಗೆ ತಿಳಿಸ್ಬೇಕು. ನೆಕ್ಸ್ಟ್ 2ನೇ ಪಾಯಿಂಟು, ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು. ನೆಕ್ಸ್ಟ್ 3ನೇ ಪಾಯಿಂಟು, ಓದು ಕರ್ನಾಟಕ ಕಿಟ್ ಸ್ವೀಕರಿಸಿದ ನಂತರ ಮಾಹಿತಿಯನ್ನು ಸ್ಯಾಟ್ಸ್ ದತ್ತಾಂಶದಲ್ಲಿ ದಾಖಲಿಸುವುದು. ಅಂದರೆ ಸ್ಯಾಟ್ಸ್ನಲ್ಲಿ ಯಾವ ರೀತಿ ದಾಖಲಿಸ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಓದು ಕರ್ನಾಟಕ ಕಾರ್ಯಕ್ರಮದ ನಿರ್ವಹಣೆಗೆ ಕೈಪಿಡಿಯನ್ನು ಕೂಲಂಕುಷವಾಗಿ ಓದಿ ಮತ್ತು ತರಬೇತಿಯಲ್ಲಿ ನೀಡಿದ ಮಾರ್ಗದರ್ಶನದಂತೆ ಕಾರ್ಯಕ್ರಮವನ್ನು ನಿರ್ವಹಿಸುವುದು. ಮುಖ್ಯವಾಗಿ ಇದನ್ನು ಅನುಷ್ಠಾನಗೊಳಿಸೋರು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರಾಗಿರ್ತೀರಿ. ನೀವು ನಿಮ್ಮದೇ ಒಂದು ಜವಾಬ್ದಾರಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ಮಕ್ಕಳಲ್ಲಿ ಕಲಿಕೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ ಶಿಕ್ಷಕರೇ.